ಅಡುಗೆ ಮನೆ ತಲುಪಿದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ. ದೇಶದಲ್ಲಿ ಅಡುಗೆ ಎಣ್ಣೆ ದರ ಗಗನಕ್ಕೆ ಏರಿಕೆಯಾಗಿದೆ. ₹108 ₹120 ಏರಿಕೆಯನ್ನ ಮಾಡಲಾಗಿದೆ ಎಣ್ಣೆ ದರವನ್ನ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಈ ಒಂದು ಎಣ್ಣೆ ಏರಿಕೆಯ ದರ ಕೂಡ ಮಾಡಲಾಗಿತ್ತು. ಗ್ರಾಹಕರಿಗೆ ಬರೆ ಎಳೆದಂತಾಗಿದೆ ಮಧ್ಯಪ್ರಾಚ್ಯದ ಯುದ್ಧ. ಮುಂದಿನ ತಿಂಗಳು ಇನ್ನಷ್ಟು ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಮತ್ತು ಇಸ್ರೇಲ್ ನಡುವಿನ ಭೀಕರ ಸಂಘರ್ಷದ ಪರಿಣಾಮ ಇದೀಗ ಸಾಮಾನ್ಯ ಜನರ ಅಡುಗೆ ಮನೆಗಳವರೆಗೂ ತಲುಪಿದೆ. ಕಳೆದ ಒಂದು ವಾರದಿಂದ ಸದ್ದಿಲ್ಲದೆ ಅಡುಗೆ ಎಣ್ಣೆಯ ಬೆಲೆ ದಿಢೀರ್ ಏರಿಕೆಯಾಗ್ತಿರುವುದು ಗ್ರಾಹಕರಲ್ಲಿ ಆತಂಕ ಮೂಡಿಸಿದೆ. ಈಗಾಗಲೇ ಎಲ್ಪಿಜಿ ದರ ಏರಿಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಏರಿಕೆಯಾಗುವ ಆತಂಕವೂ ಹೆಚ್ಚಾಗ್ತಿದೆ. ಈ ಹಿಂದೆ 750 ಮಿಲಿ ಲೀಟರ್ ರುಚಿ ಗೋಲ್ಡ್ ಎಣ್ಣೆ ಪ್ಯಾಕೆಟ್ ₹108 ಇತ್ತು. ಇದೀಗ ದರ ಸುಮಾರು ₹120ಕ್ಕೆ ಏರಿಕೆಯಾಗಿದೆ. ಮುಂದಿನ ಒಂದು ತಿಂಗಳಲ್ಲಿ ಇದರ ಬೆಲೆ ₹140ರಿಂದ ₹150ರವರೆಗೆ ಏರಿಕೆ ಆಗಬಹುದು ಎಂದು ಅಂಗಡಿ ಮಾಲೀಕರು ಅಂದಾಜಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಅಡುಗೆ ಎಣ್ಣೆ ದರ ಏರಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಕೆಲ ವ್ಯಾಪಾರಿಗಳು ಮತ್ತು ಹೋಟೆಲ್ ಮಾಲೀಕರು ಈಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಎಣ್ಣೆ ಸಂಗ್ರಹಿಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದ ಸಣ್ಣ ಹೋಟೆಲ್ಗಳಲ್ಲಿ ಪೂರಿ, ವಡೆ, ಬಜ್ಜಿ ಮೊದಲಾದ ತಿಂಡಿಗಳ ತಯಾರಿಕೆಗೆ ಅಡುಗೆ ಎಣ್ಣೆ ಅತ್ಯಗತ್ಯವಾಗಿರುವುದರಿಂದ ಬೆಲೆ ಏರಿಕೆ ಹೋಟೆಲ್ ಉದ್ಯಮದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ.